ಇಂಟರ್ನೆಟ್ ಇಲ್ಲದೆ ಯುಪಿಐ ಪಾವತಿ ಹೇಗೆ ಸಾಧ್ಯ? ಮೆಟ್ರೋ ನಿಲ್ದಾಣದಲ್ಲಿ ನೆಟ್ವರ್ಕ್ ಇಲ್ಲದೆ ಪೇಮೆಂಟ್ ಆಗದೆ ಪರದಾಡ್ತಿದ್ದೀರಾ? ಬೆಟ್ಟ ಗುಡ್ಡ ಪ್ರದೇಶಕ್ಕೆ ಹೋದಾಗ ನೆಟ್ವರ್ಕ್ ಇಲ್ಲದೆ ಯುಪಿಐ ಪೇಮೆಂಟ್ ಫೇಲ್ ಆಗಿದ್ಯಾ? ಇನ್ಮುಂದೆ ಆ ಸಮಸ್ಯೆನೇ ಇಲ್ಲ. ಇಂಟರ್ನೆಟ್ ಇಲ್ಲದೆ ಬರೀ ಮೊಬೈಲ್ ಟ್ಯಾಪ್ ಮಾಡಿ ಹಣ ಪಾವತಿಸೋ ಹೊಸ ವ್ಯವಸ್ಥೆ ಭಾರತದಲ್ಲಿ ಬರ್ತಿದೆ. ವರದಿಗಳ ಪ್ರಕಾರ ಎನ್ಪಿಸಿಐ ಅಂದ್ರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಂಟರ್ನೆಟ್ ಇಲ್ಲದೆ ಕೆಲಸ ಮಾಡೋ ಆಫ್ಲೈನ್ ಟ್ಯಾಪ್ ಅಂಡ್ ಪೇ ಯುಪಿಐ ವ್ಯವಸ್ಥೆಯನ್ನ ಅಭಿವೃದ್ಧಿ ಪಡಿಸುತ್ತಿದೆ. ಇದು ಜಾರಿಗೆ ಬಂದ್ರೆ ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಇದೊಂದು ದೊಡ್ಡ ಮೈಲಿಗಲ್ಲಾಗಲಿದೆ. ಇಂಟರ್ನೆಟ್ ಇಲ್ಲದೆ ಪೇಮೆಂಟ್ ಹೇಗೆ ಸಾಧ್ಯ ನೋಡೋಣ. ಇದು ಎನ್ಎಫ್ಸಿ ಅಂದ್ರೆ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಆಧಾರಿತ. ಇದೇ ಟೆಕ್ನಾಲಜಿ ಡೆಬಿಟ್ ಕ್ರೆಡಿಟ್ ಕಾರ್ಡ್ ನ ಟ್ಯಾಪ್ ಅಂಡ್ ಪೇ ಸೇವೆಯಲ್ಲಿ ಈಗಾಗಲೇ ಬಳಕೆಯಲ್ಲಿದೆ. ಇದರ ಪ್ರಕ್ರಿಯೆ ಸಿಂಪಲ್. ಮೊದಲು ಇಂಟರ್ನೆಟ್ ಇರೋವಾಗ್ಲೇ ನಿಮ್ಮ ಯುಪಿಐ ಲೈಟ್ ವ್ಯಾಲೆಟ್ಗೆ ಹಣ ಲೋಡ್ ಮಾಡ್ಕೊಳ್ಬೇಕು. ಆಮೇಲೆ ಇಂಟರ್ನೆಟ್ ಇಲ್ದಿದ್ರು ಎನ್ಎಫ್ಸಿ ಸೌಲಭ್ಯ ಇರೋ ಮೊಬೈಲ್ ಅನ್ನ ಹೊಂದಾಣಿಕೆ ಪಿಒಎಸ್ ಯಂತ್ರದ ಮೇಲೆ ಟ್ಯಾಪ್ ಮಾಡಿದ್ರೆ ಸಾಕು, ಪಾವತಿ ಪೂರ್ಣ ಆಗುತ್ತೆ. ವಹಿವಾಟಿನ ಮಾಹಿತಿ ಪಿಒಎಸ್ ಯಂತ್ರ ತಾತ್ಕಾಲಿಕವಾಗಿ ಸಂಗ್ರಹಿಸಿಟ್ಟುಕೊಂಡು ಇಂಟರ್ನೆಟ್ ಸಿಕ್ಕಾಗ ಬ್ಯಾಂಕಿಂಗ್ ವ್ಯವಸ್ಥೆ ಜೊತೆ ಸಿಂಕ್ ಮಾಡುತ್ತೆ. ಹಣ ಮೊದಲೇ ವ್ಯಾಲೆಟ್ ನಲ್ಲಿ ಇರೋದ್ರಿಂದ ಯುಪಿಐ ಪಿನ್ ಹಾಕೋ ಅಗತ್ಯನೂ ಇರಲ್ಲ. ಈ ಸೌಲಭ್ಯ ಎಲ್ಲಿ ಹೆಚ್ಚು ಉಪಯುಕ್ತ ಅಂದ್ರೆ ವಿಮಾನ ನಿಲ್ದಾಣ, ಭೂಗತ ಮೆಟ್ರೋ ನಿಲ್ದಾಣ, ಗ್ರಾಮೀಣ ಪ್ರದೇಶ, ದೊಡ್ಡ ಕಟ್ಟಡ ಮತ್ತು ಜನದಟ್ಟಣೆ ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ಅವಶ್ಯಕತೆ ಇರುತ್ತೆ. ಅಂದ್ರೆ ನೆಟ್ವರ್ಕ್ ಸಮಸ್ಯೆ ಇರೋ ಎಲ್ಲಾ ಕಡೆ ಇದು ದೊಡ್ಡ ಸಹಾಯ ಆಗುತ್ತೆ. ಇನ್ನ ಒಂದು ವಹಿವಾಟಿಗೆ ಎಷ್ಟು ಹಣ ಪಾವತಿಸಬಹುದು ಅಂದ್ರೆ ಸದ್ಯದ ಮಾಹಿತಿ ಪ್ರಕಾರ ಗರಿಷ್ಠ 2,000 ರೂಪಾಯಿವರೆಗೆ ಅವಕಾಶ ಸಿಗೋ ಸಾಧ್ಯತೆ ಇದೆ. ಆದ್ರೆ ಇದರ ಬಗ್ಗೆ ಎನ್ಪಿಸಿಐ ಇನ್ನೂ ಅಧಿಕೃತ ಮಾರ್ಗಸೂಚಿ ಪ್ರಕಟಿಸಿಲ್ಲ. ಅಂತಿಮ ಮಿತಿಯನ್ನು ನಿರ್ಧರಿಸುವಂತಹ ಅಧಿಕಾರ ಸಂಸ್ಥೆಯದ್ದೇ ಆಗಿದೆ. ಈ ಸೇವೆ ಶುರುವಾಗೋಕೆ ಇನ್ನೂ ಏನೇನ್ ಪ್ರಕ್ರಿಯೆ ಬಾಕಿ ಇದೆ ಅಂದ್ರೆ ಪ್ರಮುಖ ಪಿಒಎಸ್ ತಯಾರಕರ ಯಂತ್ರಗಳಿಗೆ ಎನ್ಪಿಸಿಐ ಶೀಘ್ರದಲ್ಲೇ ಪ್ರಮಾಣೀಕರಣ ಶುರು ಮಾಡ್ತಿದೆ. ಬ್ಯಾಂಕ್ಗಳು, ಯುಪಿಐ ಆಪ್ಗಳು ತಮ್ಮ ಪ್ಲಾಟ್ಫಾರ್ಮ್ ಗಳಲ್ಲಿ ಇದನ್ನ ಅಳವಡಿಸಿಕೊಳ್ಳೋ ಕೆಲಸದಲ್ಲಿ ತೊಡಗಿದ್ದಾವೆ. ಇದೆಲ್ಲ ಪೂರ್ಣ ಆದ್ಮೇಲೆ ಮಾತ್ರ ವ್ಯಾಪಾರಿಗಳು ಆಫ್ಲೈನ್ ಯುಪಿಐ ಪಾವತಿ ಸ್ವೀಕರಿಸೋಕೆ ಶುರು ಮಾಡ್ತಾರೆ. ಇಂಟರ್ನೆಟ್ ಇಲ್ದಿದ್ರೂ ಡಿಜಿಟಲ್ ಪಾವತಿ ಸಾಧ್ಯ ಆಗುತ್ತೆ. ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಯುಪಿಐ ಬಳಕೆ ಹೆಚ್ಚಾಗುತ್ತೆ. ಸಂಪರ್ಕರಹಿತ ಕಾರ್ಡ್ ಪಾವತಿಗೆ ಯುಪಿಐ ಒಂದು ಪ್ರಬಲ ಪರ್ಯಾಯ ಆಗುತ್ತೆ. ಆದ್ರೆ ಈ ಸೇವೆ ಸಾರ್ವಜನಿಕರಿಗೆ ಯಾವಾಗ ಸಿಗುತ್ತೆ ಅನ್ನೋ ಬಗ್ಗೆ ಎನ್ಪಿಸಿಐ ಇನ್ನು ಯಾವ ಅಧಿಕೃತ ಘೋಷಣೆಯನ್ನು ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಇದು ಯಾವಾಗ ಬರುತ್ತೆ ಅಂತ ಹೇಳಿ ಕಾದು ನೋಡ್ಬೇಕು.